ಚನ್ನಪಟ್ಟಣದ ಇಗ್ಗಲೂರಿನಲ್ಲಿ ಡಿಕೆ ಸುರೇಶ್ ಭರ್ಜರಿ ಪ್ರಚಾರವನ್ನ ಕೈಗೊಂಡಿದ್ದಾರೆ. ಡಿಕೆ ಸುರೇಶ್ಗೆ ಇಗ್ಗಲೂರು ಮತದಾರರು ಅದ್ಧೂರಿ ಸ್ವಾಗತವನ್ನ ಕೋರಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ದಿನೇ ದಿನೇ ರಂಗೇರ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ಗೆ ಭರ್ಜರಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಎಲ್ಲ ಕಡೆಗಳಲ್ಲೂ ಕೂಡ ಅದ್ಧೂರಿ ಸ್ವಾಗತ. ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕುವಂತೆ ಸ್ಥಳೀಯ ನಾಯಕರು ಪ್ರಚಾರ ಮಾಡ್ತಿದ್ದಾರೆ. ಕಾಂಗ್ರೆಸ್ ಅಭಿವೃದ್ಧಿ ನೋಡಿ ಮತ ಹಾಕಬೇಕು ಅಂತ ಮನವಿ ಮಾಡಿಕೊಳ್ತಿದ್ದಾರೆ. ಡಿಕೆ ಸುರೇಶ್ 10 ಬಾರಿ ನಮ್ಮೂರಿಗೆ ಬಂದು ಸಮಸ್ಯೆಯನ್ನ ಕೇಳಿದ್ದಾರೆ. ಆದ್ರಿಂದ ಅವರಿಗೆ ಮತ ಹಾಕಿ ಅಂತ ಕಾಂಗ್ರೆಸ್ ಮುಖಂಡರು ಮನವಿ ಮಾಡಿದ್ದಾರೆ. ಜೊತೆಗೆ ಸುರೇಶ್ ಪರವಾಗಿ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ. ಡಿಕೆ ಸುರೇಶ್ ಅವರಿಗೆ ಬಹಳ ದೊಡ್ಡ ಬೆಂಬಲ ವ್ಯಕ್ತವಾಗ್ತಾ ಇದೆ. ನೋಡಿ, ರಾಮನಗರ, ಚನ್ನಪಟ್ಟಣ, ಕುಮಾರಸ್ವಾಮಿ ಅವರು ಭದ್ರಕೋಟೆ ಅಂತಾರೆ. ಆದರೆ ಡಿಕೆ ಸುರೇಶ್ ಅವರು ಅಲ್ಲಿ ತಮ್ಮದೇ ಆದಂಥ ಶಕ್ತಿ ಸಾಮರ್ಥ್ಯದ ಮೂಲಕ, ಅಭಿವೃದ್ಧಿ ಕೆಲಸಗಳ ಮೂಲಕ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಿದ್ದಾರೆ. ಜೆಡಿಎಸ್, ಬಿಜೆಪಿ, ಆಮ್ ಆದ್ಮಿ ಪಕ್ಷದ ಸಾಕಷ್ಟು ಜನ ಮುಖಂಡರು, ನಾಯಕರು ಕೂಡ ಈಗ ಡಿಕೆ ಸುರೇಶ್ ಅವರ ಬೆನ್ನಿಗೆ ನಿಂತಿದ್ದಾರೆ. ಅಭಿವೃದ್ಧಿ ಒಂದೇ ಮಂತ್ರ. ನಾನು 2 ಬಾರಿ ಸಂಸದನಾಗಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ನಿಮ್ಮ ಊರಿಗೆ ಏನು ಮಾಡಿದ್ದೇನೆ ಒಂದು ಪಟ್ಟಿನ ತೆಗೆದುಕೊಂಡು ಹೇಳ್ತಾ ಇದ್ದಾರೆ. ಏನೆಲ್ಲ ಕೊಟ್ಟಿದ್ದೇನೆ, ಬಿಜೆಪಿಯವರು ಏನು ಮಾಡಿದ್ರು, ಯಾವ ಭರವಸೆ ಕೊಟ್ಟರು, ಏನು ಮಾಡಿದ್ರು, ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಗ್ಯಾರಂಟಿ 5 ಗ್ಯಾರಂಟಿ ಅನುಷ್ಠಾನ ನಿಮಗೆ ಯಾವ ರೀತಿ ಅನುಕೂಲ ಆಗಿದೆ, ಇದೆಲ್ಲ ವಿಚಾರಗಳನ್ನ ಇಟ್ಕೊಂಡು ಸಾಧನೆಗಳನ್ನ ಜೊತೆಗೆ ಡಿಕೆ ಸುರೇಶ್ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಇಗ್ಗಲೂರಿನಲ್ಲಿ ಭರ್ಜರಿ ಸ್ವಾಗತ ಸಿಕ್ಕಿದೆ ಅವರಿಗೆ. ಹೋದ ಕಡೆಯಲ್ಲೆಲ್ಲ ಜನಸಾಗರವೇ ಹರಿದು ಬರ್ತಾ ಇದೆ. ಡಿಕೆ ಸುರೇಶ್ ಅವರಿಗೆ ಬೆಂಬಲ ನೀಡುತ್ತಾ ಇದ್ದಾರೆ. ಅವರ ಪರವಾಗಿ ಹಳ್ಳಿಗಳಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಪ್ರಚಾರವನ್ನು ಮಾಡ್ತಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಮಹಿಳೆಯರು ಹಳ್ಳಿಗಳಲ್ಲಿ ಬರ್ತಾ ಇದ್ದಾರೆ. ಅವರ ಕಾರ್ಯಕ್ರಮ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳನ್ನು ಈ ಸಂದರ್ಭದಲ್ಲಿ ಡಿಕೆ ಸುರೇಶ್ ಅವರು ಎನ್ನಿತಾ ಇದ್ದಾರೆ. ಅಂದರೆ ನನಗೆ ಅವಕಾಶವನ್ನು ಮಾಡಿಕೊಟ್ರೆ ಮತ್ತೆ ನಿಮ್ಮ ಸೇವೆಯನ್ನು ಮಾಡ್ತೇನೆ, ನಿಮ್ಮ ಜೊತೆಗೆ ಇದ್ದು ಕೆಲಸವನ್ನು ಮಾಡ್ತೇನೆ, ನಾನು ಹೇಳೋದೊಂದು ಮಾಡೋದೊಂದು ಅಲ್ಲ, ನಾವೇನು ಹೇಳ್ತೀವೋ ಅದನ್ನೇ ಮಾಡ್ತೀವಿ ಅನ್ನುವಂಥ ಭರವಸೆ ಕೊಡ್ತಿದ್ದಾರೆ. ಇವತ್ತು ಸತ್ಯಗಾಲ ಅಂತಂದ್ರೆ ಕೊಳ್ಳೆಗಾಲ ಕೊಡ್ತೀವಲ್ಲ, ಸೇತುವೆ ಇರಲ್ಲ, ಆ ಸೇತುವೆಯಿಂದ ಕೆಳಗಡೆ ಬರ್ತದೆ. ಅಲ್ಲಿಂದ ನೀರ್ನ ಕೆನಾಲ್ ಮೂಲಕ ಟನಲ್ ಅಂದ್ರೆ ಸುರಂಗ ಮಾಡಿ ಒಳಗಡೆಯಿಂದ ನೀರು ತರ್ತಾ ಇದ್ರು. ಯಾರು ಮಂಜೂರು ಮಾಡಿದವರು ಅಂದ್ರೆ ಡಿಕೆ ಶಿವಕುಮಾರ್ ಅವರು ಮಂಜೂರು ಮಾಡಿಕೊಟ್ಟಿದ್ರು. ಆ ಯೋಜನೆ ಅನುಷ್ಠಾನ ಆಗ್ತಾ ಇದೆ. ಅದಾಯ್ತು ಅಂದ್ರೆ ನಿಮ್ ಇಗ್ಲೂರು ಕೆರೆನಲ್ಲಿ 365 ದಿನನೂ ನೀರು ತುಂಬದಂಗೆ ಇರ್ತದೆ. 365 ದಿನ ಇಲ್ಲಿಂದ ಕಣ್ವಾಗೆ ಹೋಗ್ತದೆ, ಕಣ್ವಾದಿಂದ ಮಂಚಂಬಲೆಗೆ ಹೋಗ್ತದೆ, ಕಣ್ವಾದಿಂದ ವೈಜಿಗುಡ್ಡಕ್ಕೆ ಹೋಗ್ತದೆ. ವೈಜಿಗುಡ್ಡ, ಕಣ್ವಾ ನದಿ ಯಾವಾಗಲೂ ಕೂಡ ಹರಿಯೋಂಗೆ ಮಾಡ್ತೀವಿ. ಹಿಂಗಾಯ್ತದಾಗ ಕಣ್ವಾದಿಂದ ನೀರು ಬರ್ತದೆ, ಇಲ್ಲಿಂದ ತಿರುಗಿ ಹೋಗ್ತದೆ, ಅಲ್ಲಿಂದ ತಿರುಗಿ ವಾಪಸ್ ಕೊಡ್ತದೆ. ಆಗ ಆ ಭಾಗದವರೆಗೂ ಅನುಕೂಲ ಆಗ್ತದೆ, ಈ ಭಾಗದವರೆಗೂ ಅನುಕೂಲ ಆಗುತ್ತೆ. ಇದನ್ನ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ನೀರಾವರಿ ಸಚಿವರಾಗಿದ್ದಾಗ ನಾನು ಇದನ್ನ ಮಾಡಬೇಕು ಅಂತ ಹೇಳಿ ಎಸ್ಟಿಮೇಟ್ ಮಾಡಿಸಿ ಮಂಜೂರಾತಿಯನ್ನು ಮಾಡಿ ಇವತ್ತು ಜನರಿಗೆ ಅನುಕೂಲವನ್ನು ಮಾಡಿದ್ರು. ಇಲ್ಲೆಲ್ಲ ನಮ್ಮ ರೈತರವ್ರೆ, ಇಲ್ಲೆಲ್ಲ ತೋಟಗಳವೆ. ತೆಂಗಿನ ತೋಟದಲ್ಲಿ ಎಲ್ಲಾ ತೋಟದಲ್ಲೂ ಒಂದೊಂದು ಟಿಸಿ ಹಾಕಿಬಿಡ್ತಾರೆ. ಯಾರು ಹಾಕ್ಬಿಟ್ಟಿದ್ರು? ಯಾರೇ ಹಾಕ್ಬಿಟ್ಟಿದ್ರು? ಡಿಕೆ ಶಿವಕುಮಾರ್ ಕಾಲದಲ್ಲಿ ತಾನೇ ಆಗಿತ್ತು. ನೀವು ನೆನ್ಸ್ಕೊಳ್ಳೋದು ಬಿಟ್ಬಿಟ್ರೆ ಏನ್ ಮಾಡ್ತೀರಪ್ಪ? ಒಂದ್ ಪಂಪ್ ಸೆಟ್ ಕೆಟ್ಟೋಯ್ತು ಅಂತ ಅಂದ್ರೆ 15,000 ರೂಪಾಯಿ ಬೇಕಾಗಿತ್ತು. 5 ವರ್ಷದಿಂದ ಒಂದ್ಸರಿ ಕೆಟ್ಟೋಗಿರುತ್ತೆ, ವೋಲ್ಟೇಜ್ ಕಮ್ಮಿ ಆಗಿರುತ್ತೆ. ಒಂದು ವೋಲ್ಟೇಜ್ ಕಡಿಮೆ ಆಗಿಲ್ಲ, ಟ್ರಾನ್ಸ್ಫಾರ್ಮರ್ ಹೋಗಿಲ್ಲ. ಇವತ್ತು ಇನ್ನೂ ಒಂದು ಗ್ಯಾರಂಟಿ ಕೊಡ್ತಾ ಇದ್ದೀನಿ ನಾನು. ಈ 1-1.5 ವರ್ಷದೊಳಗೆ ಸೋಲಾರ್ ಪಾರ್ಕ್ ಅನ್ನ ಇಲ್ಲ. ನಿಮ್ ಸ್ಟೇಷನ್ ಎಲ್ಲಿದ್ರು?
ಡ್ಯಾಮ್ ಹತ್ರನೇ ಇದೆ. ಇಗ್ಲೂರು ಡ್ಯಾಮ್ ಪಕ್ಕದಲ್ಲೇ ಒಂದು 10 ಎಕರೆನ 20 ಎಕರೆ ಸೋಲಾರ್ ಪಾರ್ಕ್ ಮಾಡಿ ಸೋಲಾರ್ ಕರೆಂಟ್ ಬೆಳಗ್ಗೆ ಸೂರ್ಯ ಹುಟ್ಟಿದಾಗ ನೀವು ಮೋಟರ್ ಆನ್ ಹಾಕ್ಬೇಕು, ಸೂರ್ಯ ಮುಳಿದಾಗ ಮೋಟರ್ ಆಫ್ ಹಾಕ್ಬೇಕು. ಸೂರ್ಯ ಹುಟ್ಟಿದಾಗ ನೀವು ಮೋಟರ್ ಆಫ್ ನೀರು ಬರಬೇಕು. ಸೂರ್ಯ ಇದೊಂದು ಮಾತ್ರ ಕಂಟಿನ್ಯೂ ಬರುತ್ತೆ. 40 ಕರೆಂಟ್ ಅನ್ನ ಕೊಡ್ಲಿಕ್ಕೆ 140 ಸೋಲಾರ್ ವಿದ್ಯುತ್ ಅನ್ನ ಉತ್ಪತ್ತಿ ಮಾಡಲಿಕ್ಕೆ ರಾಮನಗರ ಜಿಲ್ಲೆಯಲ್ಲಿ ಈಗಾಗಲೇ ಟೆಂಡರ್ ಕರೆದಿದ್ದೀನಿ. ಆ ಕೆಲಸ ಯಾರ ಕಾಲದಲ್ಲಿ ಆಗ್ತಾ ಇದೆ? ಕಾಂಗ್ರೆಸ್ ಕಾಲದಲ್ಲಿ ಆಗ್ತಾ ಇದೆ, ಸರ್ಕಾರದವರು ಬಿಜೆಪಿ ಕಾಲದಲ್ಲ. ರೈತರಿಗೆ ಸಹಾಯ ಮಾಡಬೇಕು ಅಂದ್ರೆ ಮನಸ್ಸಿರ್ಬೇಕು, ರೈತರಿಗೆ ಸಹಾಯ ಮಾಡಬೇಕು ಅಂದ್ರೆ ಇಚ್ಛಾಶಕ್ತಿ ಇರಬೇಕು. ಅಧಿಕಾರ ಕೊಟ್ಟಿರೋದು ಚೇರ್ಮನ್ ಕೂತ್ಕೊಂಡು ಎಸಿ ರೂಮಲ್ಲಿ ಕೂತ್ಕೊಂಡು ಹೋಟೆಲ್ ಕೂತ್ಕೊಂಡು ಅಧಿಕಾರ ಮಾಡಕ್ಕಲ್ಲ. ಅಧಿಕಾರ ಕೊಟ್ಟಿರೋದು ಜನರ ಕಷ್ಟ ಏನು, ಜನರು ರೈತರ ಕಷ್ಟ ಏನು, ಬಡವರ ಕಷ್ಟ ಏನು ಅಂತೇಳಿ ಮಾಡಬೇಕಾಗಿರುವಂತಹ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ, ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮಾಡ್ತಾ ಇದ್ದೀವಿ. ಇವತ್ತಿಗೆಲ್ಲ ನನ್ನ ತಾಯಂದಿರು ಬಂದಿದ್ದಾರೆ, ಇವತ್ತು ನಮ್ಮ ತಾಯಂದಿರು ಬಂದಿದ್ದಾರೆ. ನಮ್ಮ ತಾಯಂದಿರಿಗೆ